ಸ್ವಾಮೀಜಿಯ ಪಾದಗಳಿಗೆ ಗುರುವಂದನೆಯನ್ನು ಸಲ್ಲಿಸುತ್ತಾ ಜಯಿಸಿದಂಥ ಉತ್ತಮವಾಗಿ ಮಾತನಾಡಿ ಎಲ್ಲರನ್ನೂ ಆಶಯದ ಮನೆಯಲ್ಲಿ ತಿಳಿಯುವಂಥ ನಮ್ಮ ಆತ್ಮೀಯ ವೈದ್ಯರಂತ ಹೊಂದಿರುವಂಥ ಡಾಕ್ಟರ್ ರಾಜಶೇಖರ ಸಚಿವರೇ, ಮುಖ್ಯ ಅತಿಥಿಗಳಂಥ ವಿಶ್ರಾಂತ ಪ್ರಾಧ್ಯಾಪಕ ಕರ್ಬುರ್ಜಿಯವರು, ನಮ್ಮ ಡಾಕ್ಟರ್ ಕರ್ಬುರ್ಜಿಯವರು ಕೂಡ ಭಾಳ ಓದ್ಕೊಂಡಂಥವರು, ಅವರ ಹೊನ್ನಾಳಿಗಳು ಡಾಕ್ಟರ್ ಕಲ್ಯಾಣರಾವ್ ಕಾಕವರೇ, ನನ್ನ ಆತ್ಮೀಯರು, ನಮ್ಮ ಪರಿಸರ ಸಮಿತಿಯ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಕರಾದಂಥ ಯೋಗಾಗುಗಳಾದಂಥ ಡಾಕ್ಟರ್ ಉಲ್ಲಾಸ್ ಕುಲಕರ್ಣಿಯವರೇ, ರಾಜೇಂದ್ರ ಕುಮಾರ್ ದಿವೇಕರ್ ಅವರೇ, ಮಂಜುನಾಥ್ ಎಸ್ ಎಂ ಅವರೇ, ವೀರಭದ್ರಪ್ಪ ರಾಣಿಯವರೇ, ಬಸವರಾಜ್ ಗೋವಿಂದ ಅವರೇ ಹಾಗೂ ಬಸವರಾಜ್ ಕಮಲಡಿ ಅವರೇ, ಹಾಗೆಲ್ಲ ನನ್ನ ಆತ್ಮೀಯರೇ ಹಾಗೂ ನ್ಯಾಯಾಧೀಶರೇ ಅವರು, ಈ ಒಂದು ಮಹಾಮನಿಗೆ ನಾನೀಗ ಸಾಕಷ್ಟು ಸಲ ಬಂದಿದ್ದೇನೆ. ಆದರೆ ಈ ಒಂದು ವೇದಿಕೆಯೊಳಗೆ ಎರಡನೇ ಸಲ ಇದಕ್ಕೂ ಕೂಡ ಪೂಜ್ಯರು ನಮಗೆ ಬರಮಾಡಿಕೊಂಡು ಭಾಳ ಒಂದು ಒಳ್ಳೆಯ ಗೌರವವನ್ನು ಕೊಡೋದಲ್ಲ, ನಮ್ಮ ಹಿತೋಪದೇಶಗಳನ್ನು ಹಿತವಚನಗಳನ್ನು ಹೇಳಿದಂಥ ನಮ್ಮ ಪೂಜ್ಯರು, ಅವ್ರನ್ನೂ ಕೂಡ ನಾನು ನಮ್ಮ ಮಾದೇ ತಾತನನ್ನು ಕೂಡ ನಾನು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂಡ ಅವರ ಎಲ್ಲ ವಧುವರಿಗೆ ಸಾಮೂಹಿಕವಾಗಿದ್ದು ಅಲ್ಲಿ ಅಂತ ಅವರು ಕೂಡ ಒಳ್ಳೆಯ ಒಂದು ವಧುವರಿಗೆ ಆಶೀರ್ವಾದನ ಮಾಡಿಸಿತ್ತು. ಇವತ್ತು ಈ ಒಂದು ಸ್ಥಳ ಏನಿದೆಯಲ್ಲ ಭಾಳ ಪವಿತ್ರವಾದಂಥ ಸ್ಥಳ. ಯಾಕೆ ಮಾತಾಡಿದ್ರೆ ನಾವಿವತ್ತು ಸಾಕಷ್ಟು ಪ್ರದೇಶಗಳನ್ನು ನೋಡ್ತಾ ಇದ್ದೇವೆ, ಗುಡ್ಡನ್ನು ನೋಡ್ತಾ ಇದ್ದೇವೆ. ನೀವೇ ಇಲ್ಲ ಧಾರವಾಡದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಬಂದ್ಬಿಡ್ರಿ, ಈಗ ಒಂದು 10 ವರ್ಷದಿಂದ ಗುಡ್ಡ ಹೆಂಗಿತ್ತು, ಈಗ ಹೆಂಗವು ನೋಡಿದರೆ ನಮಗೆ ಭಾಳ ದುಃಖ ಆಗೈತೆ. ಏನು ಉಳಿದಿಲ್ಲ ಗುಡ್ಡಗಳು, ಎಲ್ಲ ಗುಡ್ಡಗಳು ಅಂತ ನೆಲಸ ಮಾಡಿಬಿಟ್ಟವು, ಕಟ್ಟಡಗಳು ಬಂದ್ಬಿಟ್ಟವು. ನಾನು ಯಾವಾಗ ನಮ್ಮ ಹೋದಾಗ ನಿಮಗೆ ಅಕ್ಕಿ ಹೊಡ್ಕೊಂಡು ಕಣ್ಣೀರು ಬರ್ತಾವೆ. ಯಾಕೆ ನಾವು ಸಣ್ಣವರಿದ್ದಾಗ ಕಲಿಯುತ್ತಾಗ ಅಲ್ಲಿ ಗುಡ್ಡದ ಮ್ಯಾಗ ನಿಂತುಬಿಟ್ರೆ ನಮಗೇನೋ ಒಂದು ಕಣ್ಣಿಗೆ ಆನಂದ ಸಿಗ್ತಾಯಿತ್ತು, ತಂಪು ಸಿಗ್ತಾಯಿತ್ತು. ಆದ್ರೆ ಇವತ್ತು ಆ ವಾತಾವರಣ ಯಾವಾಗ ಮುಗಿತೀರಿ ಹೋದಾಗ ಏನಪ್ಪ ಇದು, ಯಾರು ಇದಕ್ಕೆ ಯಾರು ಏನು ಮಾಡ್ತಾ ಇದ್ದಾರೆ, ಎಂತಿಂಥ ದೊಡ್ಡ ಕೈಗಳದಾವ ಇದರಿಂದ ಅಂತ ನಾವು ಬೇಜಾರಾಗ್ತೇವೆ. ಆಗ ಅದೇ ರೀತಿ ಇನ್ನು ಮುಂದೆ ದಾಂಡೇಲಿ ಕಡೆ ಹಳ್ಳ ಕಡೆ ಬಂದಾಗ ಆಗೂ ಬಂದು ನೋಡ್ರಿ ಎಲ್ಲ ಗದ್ದೆಗಳು ಹೊಲ ಏನು ಉಳಿದಿಲ್ಲ, ಎಲ್ಲ 5 ಗುಂಟೆ 10 ಗುಂಟೆ ಪ್ಲಾಟಿಗೆ ಅವು ಕೂಡ ನಮ್ಮ ಪರಿಸರಕ್ಕೆ ಭಾಳ ದೊಡ್ಡ ಪೆಟ್ಟು ಬರ್ತಾಯಿದ್ರು. ಆದರೆ ಇವತ್ತು ಈ ಗುಡ್ಡಿಗೆ ಇದೆಲ್ಲ ಇದು ಈಗ ಬಂದು ನಾವೆಲ್ಲ ಬರ್ಬೇಕಾದ್ರೆ ಕಾಕೊಂಬರ್ಕೊಂಡು ನೋಡಿ ಆಜು ಬಾಜು ನೋಡಿದಾಗ ಎಷ್ಟು ಆನಂದ ಇರುತ್ತೆ. ಇವತ್ತು ನಾವು ಇಲ್ಲಿ ಬಂದಲ್ಲ ಆ ಜಗತ್ತನ್ನ ಮರ್ತ್ಬಿಟ್ಟು ನಾವು ನಗರ ಪ್ರದೇಶದ ಜಗತ್ತನ್ನ ಮರ್ತ್ಬಿಟ್ಟು ನಾವು ಎಷ್ಟು ಸುಂದರವಾದಂಥ ವಾತಾವರಣ, ಎಷ್ಟು ಆನಂದ ಇರುತ್ತೆ. ಅಂಥ ವಾತಾವರಣವನ್ನು ನಮ್ಮ ಪೂಜ್ಯರು ಇವತ್ತು ನಿರ್ಮಾಣ ಮಾಡ್ಯಾರ, ಭಾಳ ದೊಡ್ಡ ಕೆಲಸ ಇರುತ್ತೆ. ನೀರಿನ ತೊಂದರೆ ಇರ್ಬೋದಿಲ್ಲ ನೋಡಿ, ನೀರಿನ ತೊಂದರೆ ಇಲ್ಲ. ಆ ಕಡೆ ಒಬ್ಬರು ಅಂದ್ರೆ ನೀರಿನ ಸ್ವಲ್ಪ ತೊಂದರೆ ಐತೆ, ಯಾರು ಇಲ್ಲ ನೀರಿನ ತೊಂದರೆ. ನೋಡಿ ಮಳೆ ನೀರು ಸಂಗ್ರಹ ನೋಡಿದ್ರೆ ಪೈಪ್ ಹಾಕ್ಯಾರ ಎಲ್ಲನೂ ನಾನು ನೋಡಿದೆ. ಈಗೆಲ್ಲ ನೀರಿನ ಪೈಪ್ ನೋಡಿದ್ರಿ, ಎಲ್ಲ ನೋಡ್ರಿ ಇಲ್ಲಿ ಹಿಂದಿಗಿಂದ ನೋಡ್ರಿ ಎಲ್ಲ ಎಷ್ಟು ಇದು ಮಾಡ್ಯಾರ, ಸೋಲಾರ್ ಹಾಕ್ಯಾರ ಮ್ಯಾಗ. ಸಂಪೂರ್ಣವಾದಂಥ ಪರಿಸರ ಪ್ರೇಮಿಗಳು, ಅದ್ಭುತವಾದ ಕೆಲಸ. ಪಕ್ಷಿಗಳು ಬರೋಕ್ಕೆ ಗಿಡ ಹಚ್ಚಾರ, ಮನುಷ್ಯರು ಬರೋಕ್ಕೆ ಗಿಡ ಹಚ್ಚಾರ, ಪ್ರಾಣಿಗಳು ಬದುಕೋಕ್ಕೆ ಗಿಡ ಹಚ್ಚಾರ, ಎಂತೆಂಥ ಗಿಡಗಳ. ಆಗ ನಾವೇನು ಮಾಡ್ತಿದ್ವಿ, ಇಂಥ ಗಿಡಗಳನ್ನು ತೆಗೆದುಕೊಳ್ತೀವಿ. ಇವರು ಗಿಡಗಳನ್ನು ಉಳಿಸಿ ಬೆಳೆಸಿ ಮತ್ತು ಅವನ್ನ ಪೋಷಣೆ ಮಾಡಿ ಇವತ್ತು ಮತ್ತೆ ಅದಕ್ಕೆ ಜನ್ನಿಗೆ ಬರ್ತಕ್ಕಂಥ ಇಲ್ಲಿ ಆರಾಮಿರಲಿಕ್ಕೆ ಕೂಡ ಮಾಡ್ತಾರೆ. ನೋಡಿ ಅಲ್ಲಿ ಹಿಂಗೆ ಗುಂಡಿ ಮಾಡ್ಯಾರ, ಮಳೆ ನೀರು ಬಂದಿದ್ದನ್ನು ಹಿಡಿದಿಟ್ಕೊತಾರೆ, ಹಿಡಿದಿಟ್ಟಿದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೊತಾರೆ. ನಾವು ಏನು ಮಾಡ್ತೀವಿ, ಗಟ್ರ ಕೊಟ್ಬಿಡ್ತೀವಿ ನೀರು. ನಾವು ಯಾರು ಹಿಡಿದ್ಕೊಂತೀವಿ ದಾಡೋದು ಯಾರಿಲ್ಲ, ಎಲ್ಲಿ ಗಟ್ರ ಹುಡುಕ್ತೀವಿ ನಾವು, ಆ ಗಟ್ರ ಕಳಿಸಿಬಿಟ್ಟು ಗಟ್ರ ಹೊರಗೆ ಬಿಟ್ಬಿಡ್ತೀವಿ. ಅದಲ್ಲ, ನಮ್ಮ ಮನೆಯ ಮೇಲೆ ಬಿದ್ದಂಥ ನೀರನ್ನು, ಮಳೆ ನೀರನ್ನು ನಾವು ನಮ್ಮ ಕಂಪೌಂಡ್ನೊಳಗೆ ಇರಬೇಕದು, ಕಂಪೌಂಡ್ ದಾಟಿ ಹೊರಗೆ ಹೋಗಬಾರ್ದು. ಯಾಕಂದರೆ ಇವತ್ತು ಅಂತರ್ಜಲ ಭಾಳ ಕುಸಿತಾ ಇದೆ. ಅಂತರ್ಜಲ ಪೂರ್ತಿ ಇವತ್ತು ನಮ್ಮ ಮಧ್ಯಕ್ಕೆ 200-200 ಫೂಟ್ ನೀರು ಸಿಗ್ತಾಯಿತ್ತು. ಇವತ್ತು ಎಲ್ಲಿಗೆ ನೀರು 1200-1000 ಮ್ಯಾಲೆ ದಾಟಬೇಕು ನಾವು ಧಾರವಾಡ ಅಂತವ್ರಾಗ. ಇನ್ನು ಮುಂದೆ ಏನೋ ಗತಿ ಗೊತ್ತಿಲ್ಲ ನಾವು. ಈಗ ಹೆಂಗಿದೆ
ಮುಂದೆ ನಾವು ನಮ್ಮ ಪೀಳಿಗೆಗೆ ನಾವು ಏನು ಬಿಟ್ಕೊಡ್ತೀವಿ ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಬೋದು. ನಮ್ಮ ಪೀಳಿಗೆ ನಮ್ಮ ಯುವಕ ಮಿತ್ರರು ಪೀಳಿಗೆಗಳು ಯಾವ ರೀತಿ ಬದುಕಬೇಕು. ಅವ್ರು ನಾಳೆ ಅಂತಾರ, ಏನಪ್ಪ ನಮ್ಮ ದೊಡ್ಡವರೆಲ್ಲ ನಮ್ಗೆ ಏನು ಮಾಡೋದಿಲ್ಲ, ದೊಡ್ಡ ಅನಾಹುತ ಮಾಡೋದಿಲ್ಲ. ಇವತ್ತು ನೋಡಿ ಬೆಂಗಳೂರು ಬಾಂಬೆ ಕಡೆ ಮಂದಿ ಎಲ್ಲ ಬಂದು ಜಗ ತಗೋತಾ ಇರ್ತಾರೆ, ಎಕರೆ ಜಗ ತಗೋತಾರೆ, 10 ಗುಂಟೆ ಪ್ಲಾಟ್ ತಗೋತಾರೆ, ಅವ್ನು ಬೇಲಿ ಹಾಕಿರ್ತಾರೆ. ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಬೇರೆ ಎದಕ್ಕಲ್ಲ, ಪರಿಸರ ಉಳಿಸ್ಬೇಕಂತಲ್ಲ, ರಕ್ಷಣೆ ಮಾಡ್ಬೇಕಂತಲ್ಲ. ತಮ್ಮ ದುಡ್ಡನ್ನು ತಂದು ಇಲ್ಲಿ ಭೂಮಿಯಾಗ ಹಾಕಿ ಭೂಮಿನ ಹಾಳು ಮಾಡೋದು. ನೋಡಿ ಇವತ್ತು ಭಾಳ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ. ಎಷ್ಟು ನಮಗೆ ಕೆಟ್ಟ ಅನಿಸ್ತದೆ ಅಂದರೆ, ಏನಪ್ಪ ಮುಂದೆ ಇನ್ನೊಂದು 10 ವರ್ಷಕ್ಕೆ ನಮ್ಮ ಗತಿ ಏನು? ವಾಹನಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗುತ್ತವೆ. ಮನೆಗೆ 4 ವಾಹನ ರೀ, 2 ಕಾರು 2 ಸ್ಕೂಟ್ರು, 2 ಕಾರು 2 ಸ್ಕೂಟ್ರು. ಎಲ್ಲಿಡ್ಬೇಕು ಅವ್ನು ಡಾಕ್ಟರ್ ಇಲ್ಲ, ಎಲ್ಲ ರಸ್ತೆ ಮೇಲೆ. ನಾವೇನಾದರೂ ಇದರ ಬಗ್ಗೆ ಮುಂದೆ ಚಿಂತೆ ಮಾಡ್ತೇವೆ? ಯಾರೂ ಮಾಡೋದು ಈಗಿಂದಷ್ಟು ನಾವು ಮುಂದಾಗ್ಬಿಟ್ಟು ಮುಂದೆ ನಮ್ಮ ಮಕ್ಕಳು ಫಾರಿನ್ ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಪುಣೆ ಹೋಗ್ತಾರೆ, ಇಲ್ಲಿ ಯಾರು ಇರೋದು? ನಾವು ಅಷ್ಟೇ ಗಂಡ ಇರ್ತೀವಿ, ನಾವು ಅಷ್ಟೇ ಮುದುಕ ಅಷ್ಟೇ ಇರ್ತೀವಿ. ನಾವು ಒಮ್ಮೆ ಯಾರು ಮನೆ ಮಾರಿಬಿಡೋದು, ಆಮೇಲೆ ಅದನ್ನು ಮನೆ ಮಾಡ್ಕೊಂಡು ಮಾತಾಡಿಬಿಡೋದು. ಅಲ್ಲಿ ಅಂತ ನೋಡೋಂಗಿಲ್ಲ, ಇರಾಕ ಸಾಧ್ಯ ಇಲ್ಲ ಸಿಟಿ ಒಳಗೆ. ಅಂಥ ಪರಿಸ್ಥಿತಿ ನೀವು ಇವತ್ತು ನಮ್ಮ ಪೂಜ್ಯರು ಇವತ್ತು ಎಷ್ಟು ಇದರ ಬಗ್ಗೆ ಪ್ರಯತ್ನ ಮಾಡ್ತಾರೆ ಅಂದರೆ, ಇವತ್ತು ಸಾಕಷ್ಟು ಕಡೆ ಹೋಗಿ ಪರಿಸರ ಉಳಿಸಿ, ಗಿಡ ಹಚ್ಚಿ, ಬೆಳೆಸಿ, ಎಲ್ಲ ಕಡೆ ಪ್ರಯೋಜನ. ಎಷ್ಟೊಂದು ಅವ್ರ ಶ್ರಮ ಅಂತಂದ್ರೆ ಹೇಳ್ತೇನೆ ನಾನು. ಆಧ್ಯಾತ್ಮಿಕ ಚಿಂತನೆ ಅಷ್ಟೇ ಅಲ್ಲ, ಪರಿಸರ ಅಷ್ಟೇ ಅಲ್ಲ, ಆರೋಗ್ಯದ ಬಗ್ಗೆ ಕೂಡ ಅವ್ರದ್ದು. ಯಾರ್ಯಾರು ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದ, ಯಾರು ಸ್ವಲ್ಪ ತಮ್ಮ ವೇಟ್ ಇರ್ತಲ್ಲ, ಈ ರೀತಿ ಒಂದು ದಪ್ಪಾದರೆ ಇಲ್ಲಿ ಬಂದು ತಿಂಗಳಿಟ್ಲೆ ಅವ್ರಿಗೆ ಅವಕಾಶ ಕೊಡ್ತಾರೆ ಇರಾಕೆ. ತಮ್ಮದೇ ಆದ ಒಂದು ರೂಪದಲ್ಲಿ ಅವ್ರಿಗೆ ಔಷಧ ಕೊಟ್ಟು ಅವ್ರು ಆರಾಮ ಮಾಡ್ತಾರೆ ಮತ್ತು ವೇಟ್ ಕಡಿಮೆ ಮಾಡ್ತಾರೆ. ನಾನು ನೋಡ್ತಾ ಇದ್ದೆ, ಸಾಕಷ್ಟು ಜನ ನಮ್ಮ ಹತ್ರ ಬರ್ತಾರೆ, ನೋಡ್ತಾರೆ. ನಾವೇ ₹100 ಹಚ್ಚಾರ ಭಾಳ ಒಳ್ಳೆ ಇದು ಮಾಡ್ತಾರೆ. ಹಂಗೆ ಇವತ್ತು ನಮ್ಮ ಪರಿಸರನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸಿಟಿ ಒಳಗೆ ಹೆಚ್ಚಿಗೆ ಇದು ಭಾಳ ಅವಶ್ಯಕ. ಗ್ರಾಮೀಣದಲ್ಲಿ ಕೂಡ ಅದು ಈಗಾಗಲೇ ನಾನು ಗ್ರಾಮೀಣಕ್ಕಂತ ಊಟಾಗೆಲ್ಲ ಪ್ಲಾಟ್ ಎಲ್ಲ ಎಣ್ಣೆ ಮಾಡಿ ಪ್ಲಾಟ್ ಮಾಡಿ ರೊಕ್ಕ ತಿಂದ್ಬಿಟ್ರೆ ಎಲ್ಲರೂ ದುಡ್ಡು ಮಾಡೋದು, ದುಡ್ಡು ಮಾಡ್ಕೊಂಡು ಹೋಗ್ಬಿಡೋದು. ಆಗ ಮುಂದೆ ಊಟಕ್ಕೆ ಗತಿ ರೈತರು ನೆನೆಸ್ಬೇಕು. ನಾವಿರ್ತಾರೆ ರೈತರು ಎಷ್ಟೊಂದು ಶ್ರಮ ವಹಿಸ್ತಾರೆ. ಯಾರು ನೆನೆಸ್ತಾರೆ ರೈತರ ಬಗ್ಗೆ ಯಾರು ಕಡಿಮೆ ಮಾಡೋದು? ಎಷ್ಟು ಶ್ರಮ ಅವ್ರದ್ದು, ಎಷ್ಟು ಜೀವ ಅವ್ರದ್ದು. ಡೇ ಆ್ಯಂಡ್ ನೈಟ್ ದುಡಿತಾರೆ ಅವರು ಹೊರದಾಗ. ನಮ್ಮಲ್ಲಿ ಮತ್ತೆ ಕನ ಅಂತಿದ್ವಿ, ಎಲ್ಲಿದೆ ಕನಾನೇ ಇಲ್ಲ, ಕನ ಇಲ್ಲ, ಎತ್ತಿಲ್ಲ, ಸಗಣಿ ಗೊಬ್ಬರ ಇಲ್ಲ, ಎಲ್ಲ ಮಾಯ, ಎಲ್ಲವೂ ಮಾಯ. ಇವತ್ತು ಒಕ್ಕಲಿಗರಿಗೆ ಗೊತ್ತೇನು, ಟ್ರ್ಯಾಕ್ಟರ್ ಎಲ್ಲ ಮಷಿನ ಇದೆ. ನೋಡ್ರಿ ಎಲ್ಲರೂ ಮಾಡ್ಯಾರ ಅವರು, ಗೋಶಾಲೆ ಮಾಡ್ಯಾರ. ಆ ರೀತಿ ನಮ್ಮ ಗಿಡ ಸ್ಕೂಟ್ರನ್ನು ಗೋಶಾಲೆ ಮಾಡ್ತಾರೆ, ಎಲ್ಲ ಕಡೆ ಗೋಶಾಲೆ ಮಾಡ್ತಾರೆ. ಆದರೆ ನಾವೇನು ಮಾಡ್ತಾಯಿದ್ವಿ ಇವತ್ತು? ಒಂದರ ಎತ್ತು ದಾಪಣ ಮಾಡಿ ನಮ್ಮ ಮನೆಗೆ ಇವತ್ತು ಇದ್ದಂಥ ಎತ್ತುಗಳನ್ನ ಮಾರಿಬಿಟ್ವಿ. ಈಗೆಲ್ಲ ಸಗಣಿ ಗೊಬ್ಬರ ಅಂತ ಇಲ್ಲೇ ಇಲ್ಲ, ಎಲ್ಲ ಸರ್ಕಾರಿ ಗೊಬ್ಬರ. ಸಗಣಿ ಗೊಬ್ಬರ ಇದ್ದಿದ್ದು ನಾವು ಬದುಕು ಒಳ್ಳೇದಾಕಿತ್ತು. ಹಾಗೆ ಅದು ಮಂದ್ಯಾಕೆ ನೀವೆಲ್ಲ ರೈತರು ನೋಡಿದ್ರೆ ಎಲ್ಲ ಊರಾಗ ಹಾಗೆ ಎಂತಿಂದ ಹಾಗೆ ಅವು ಟ್ಯಾಕ್ಟರ್ನ ಇದು ಚಕ್ರಗಳು ಜೋಳ ತಾಡಪತ್ರೆ ಹಾಕಿ ಜೋಳ ತುಂಬಿ ಸುರುತ್ತಿದ್ವಿ. ಈಗ ಹೇಳಿದ್ರು ಹಾಗೆ ಇಲ್ಲದವು ಯಾರು ನೋಡಿಲ್ಲ, ಈಗಿನ ಮಂದಿ ಇದ್ರೆ ಹಾಗೆ ಅಂದ್ರೆ ಗೊತ್ತಿಲ್ಲ. ನಾವಿನ್ನೂ ಸಣ್ಣತ್ತಾಗೆಲ್ಲ ಬದುಕು ಕಂಡೀವಿ ನಾವು. ಹಾಗೆ ನೋಡೀವಿ. ಮೆಣಸಿನ ಮಡಿ ನೋಡೀವಿ. ಮೆಣಸಿನ ಮಡಿ ಸುತ್ತ ಮೂಲಂಗಿ ಬೆಳಿತಿದ್ವಿ, ಮುಳುಗಾಯಿ ಬೆಳಿತಿದ್ವಿ, ಹೀರಿಕಾಯಿ ಬೆಳಿತಿದ್ವಿ, ಸೌತಿಕಾಯಿ ಬೆಳಿತಿದ್ವಿ. ಏನು ಮಾತಾಡೋದು? ನಾವಿನ್ನೂ ಸಣ್ಣ ಇದ್ದಾಗ ಈಗ ವೇರಿಸಿದ ಇಲ್ಲ ಇಲ್ಲ. ಚಕ್ರ ಎಟ್ಟೆ ಮೂಲೆಗೆ ತಂದು ನಮ್ಮ ಅಂಗಡಿ ಒಂದು ಸೇಲ್ ಮಾಡ್ತಿದ್ವಿ ನಾವು. ನಮ್ಮ ಊರಾಗ ಚಕ್ರ ಎಟ್ಟೆ ಮೂಲೆಗೆ ಈಗ ಒಂದು ಮೂಲೆಗೆ ತಗೋಕಾರ ಸಿಗೋದಿಲ್ಲ. ಅಂಥ ಪರಿಸ್ಥಿತಿ ಕಂಡಂಥವ್ರು ನಾವು. ನಮ್ಗೆ ಎಷ್ಟೊಂದು ದುಃಖ ಆಗೋದು. ವಿಚಾರ ಮಾಡಬೇಕಲ್ಲವರು ಇದ್ರ ಬಗ್ಗೆ. ನಾವೇನಾದರೂ ಲಕ್ಷ್ಯ ಕೊಟ್ಟೇವೆ ಹಳ್ಳಿ ಕಡೆ ಹೋಗೋಕೆ ವಿಚಾರ ಯಾರು ನಮ್ಗೆ ಹಿಡ್ಕೊಂಡತ್ತಾನೆ, ಯಾರೂ ನಾವು ಮಾಡಿಲ್ಲ. ಹೌದಾ, ನಮ್ಮ ಗ್ರಾಮೀಣವನ್ನು ಸುಧಾರಣೆ ಮಾಡಬೇಕು, ಬೆಳೆಸಬೇಕು. ನಮ್ಮಂಥ ಸಿಟಿ ಒಳಗೆ ಗ್ರಾಮೀಣ ಇದ್ದಂಥರು ಚುನಾಯಿತ ಪ್ರತಿನಿಧಿಗಳು ನಮ್ಮೂರ ಕಡೆ ಮಂದಿ ಉಪಯೋಗ ಮಾಡ್ಕೊಳಪ್ಪ ಅಂದ್ರೆ ಅದು ಇಲ್ಲ. ತಮ್ಮದೇ ರಾಜಕೀಯ, ತಮ್ಮದೇ ಜಗತ್ತು, ತಮ್ಮದೇ ವಾತಾವರಣ. ಯಾರು ಎಷ್ಟು ಬಾವಿ ಇರುತ್ತೆ? ಒಂದರ ಬಾವಿ ನಾವು ರಕ್ಷಣೆ ಮಾಡೀವಿ, ಒಂದರ ಬಾವಿ ನಾವು ಉಳಿಸೀವಿ. ಎಷ್ಟು ಕೆರೆ ಇರುತ್ತೆ? ಒಂದರ ಕೆರೆ ತುಳು ಇಟ್ಟೆ ನಾವು, ಯಾವ ಕೆರೆ ತುಳು. ಹೊಲದಾಗ ಅಂದರೆ ದೊಡ್ಡ ದೊಡ್ಡ ನೀರಿನ ಕೊಂಡಿರ್ತಿದ್ವು. ಆ ಮಳೆ ನೀರು ಬಂದು ಹಿಡಿದಿರ್ತಿದ್ರು, ಅದನ್ನು ನೀರು ನಾವು ಕುಡಿತಿದ್ವಿ. ಈಗ ನಾವು ಹೊಲಕ್ಕೆ ಹೋಗೋರು ಬಾಟಿ ಕುಡಿಕೇವಿ, ನೀರಿನ ಬಾಟಿ. ಮಧ್ಯಕ್ಕೆ ಏನು ರೀ ಊಟ ಕಟ್ಕೊಂಡೋಗಿ ಹೊಲದ ನೀರು ಕೂಡ ಬದುಕ್ತಿದ್ರು. ಅಂಥ ನೀರು ಎಷ್ಟು ರುಚಿ ಇರ್ತಿದ್ರು. ಆಗ ಆ ನೀರಿಗೆ ಸಾಧ್ಯ ಇಲ್ಲ. ಯಾಕಂದರೆ ರೋಗರು ಆ ನೀರು ಹೊಡೆಬಿಟ್ಟಿರ್ತಾರೆ, ಅದೆಲ್ಲ ಬಂದು ನೀರಾಗಿ ಕುಡಿಬಿಡ್ತೈತಿ. ಹಿಂಗೆ ಕುಡಿಯೋಕ್ಕಾಗಲ್ಲ. ನಾವೆಲ್ಲ ಸಗಣಿ
ಹಾಕಿ ತುಳಿತಿದ್ವಿ. ತುಳಿದಾಗ ನಮ್ಮ ಕಾಲು ಸ್ವಚ್ಛ ಹಾಕಿದ್ರು. ಈಗ ಎಲ್ಲಿದ್ದೀರಿ? ಈಗ ಮೈಸೂರು ಸ್ಯಾಂಡಲು, ಲೈಫ್ ಐ ಸೋಪು, ಯಾವ್ಯಾವ ದೊಡ್ಡ ಸೋಪ್ ತರ್ತೀವಿ. ಅವಾಗ ಸೋಪಿಲ್ಲ, ಸಗಣಿ ತುಳು ಮಾಡ್ತಿದ್ರು ನಮ್ಮ ಮನ್ಯಾಗ. ಒಬ್ಬ ಕೆಲ್ಮರು ನಾವು ತುಳಿದ್ರೆ ತುಳು ಮಾಡ್ಯಾರ. ಎಂಥ ಕಾಲು ಸ್ವಚ್ಛಿತ್ತು, ಬಂಗಾರ ಕಾಲು. ಈಗ ಎಲ್ಲಿದ್ರಿ? ಈಗ ಎಲ್ಲಿಲ್ಲ. ಮಧ್ಯದ ನೋಡಿ ನಮ್ಗೆ ನೆನಪಾಗ್ತಾಯಿದ್ರು ನಮ್ಮ ಜೀವನದಾಗ ಏನಪ್ಪ ಮುಂದೆ ಏನು ಕಾಣ್ತೇನೋ ಅಂತ. ಆದರೆ ನಮ್ಮ ಪೂಜ್ಯರು ಇವತ್ತು ಏನು ಮಾಡ್ತಾ ಇದ್ದಾರಲ್ಲ, ದೊಡ್ಡ ಸಾಧನೆ ಮಾಡ್ತಾಯಿದ್ದಾರೆ. ಮುಂದಿನ ಜನಾಂಗದ ಬಗ್ಗೆ ಅವ್ರ ಚಿಂತನೆ ಸ್ವಾಮೀಜಿಯವ್ರದ್ದು. ಏನಪ್ಪ ಇದೇ ರೀತಿ ನಾವು ಕೂತ್ಬಿಟ್ರೆ ಏನಾಗೈತಲ್ಲ, ಏನಾದರೂ ಮಾಡ್ಬೇಕಲ್ಲ. ಇವತ್ತೇ ಇಲ್ಲೇ ಇವ್ರದ್ದು ರೀತಿ ಕೆಲಸ ಮಾಡಿದ್ರೆ ಒಬ್ಬ ಕಪ್ಪತೋಟದಾಗ ನಮ್ಮ ಶಿವಕುಮಾರ ಸ್ವಾಮೀಜಿ ಅಲ್ಲೊಂದು ಹೋರಾಟ, ತೋಟದಾಗ ಸಾಮೂಹಿಕ ಹೋರಾಟ, ಸಿದ್ದೇಶ್ವರ ಸಾಮೂಹಿಕ ಹೋರಾಟ. ಅವರೆಲ್ಲ ಪುಣ್ಯಾತ್ಮರು ಎಂತೆಂಥ ಹೋರಾಟ ಮಾಡ್ತಾರೆ. ಗುಡ್ಡಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರೇನು ಬೇರೆ ಏನಿದೆ, ಯಾವುದು ಪ್ರಚಾರ ಬೇಕಾಗಿಲ್ಲ, ಯಾವುದು ಪ್ರಶಸ್ತಿ ಬೇಕಾಗಿಲ್ಲ, ಯಾವುದು ಏನು ಬೇಕಾಗಿಲ್ಲ. ನಮಗೆ ಗುಡ್ಡಗಳನ್ನು ಉಳಿಸ್ಬೇಕು ಅಷ್ಟೇ. ನಾವು ಬಂಗಾರದ ಗುಡ್ಡ, ಕಪ್ಪತ್ತು ಗುಡ್ಡ, ಬಂಗಾರ ಗುಡ್ಡ. ಅದನ್ನ ಆಗಲೇ 28 ದೊಡ್ಡ ದೊಡ್ಡ ಕಂಪನಿಗಳು ಅರ್ಜಿ ಕೊಟ್ಟಿದ್ದು ಮಣ್ಣೆ ನಮಗೆ ಕೊಡಂತೆ ಕಾಂಪಿಟಿಷನ್. ಆದ್ರೆ ಇವತ್ತು ನಾವು ಧಾರವಾಡದ ಜನ ಪ್ರತಿ 2ನೇ ರವಿವಾರ ಒಂದೊಂದು ಬಸ್ ಮಂದಿಗೆ ತಗೊಂಡಿರೋ, ಪ್ರತಿ ರವಿವಾರ. ಈಗ ನಾಳೆ 5ನೇ ಬಸ್ ಹೋಗ್ತಾ ಇರೋದು. ಆವಾಗ ಸರ್ಕಾರಕ್ಕೆ ಎಚ್ಚರಿಕೆ, ಸಿದ್ದರಾಮಯ್ಯವ್ರಿಗೆ ಗೊತ್ತಾಯ್ತು ಇದು ನಾವು ಕೈ ಹಾಕಿದ್ರೆ ಭಾಳ ಹೊಂದಿದೆ ಅಂತ. ಆ ಇದ್ದಿದ್ದ 28 ಅಪ್ಲಿಕೇಶನ್ನ ವಾಪಸ್ ಕಳಿಸ್ಬಿಟ್ರು, ಬೇಡ ಅಂತೇಳಿ. ಇವು ಎಲ್ಲರಲ್ಲಿ ಹೋರಾಟದ ಬಲ ಮಾಡ್ಬಿಡ್ತಾರೆ. ಒಬ್ಬರು ಮಾಡೋದಾಗಲ್ಲ. ಪಾಪ ಸ್ವಾಮೀಜಿಯರು ಮಾಡಿದಾಗಲ್ಲ. ಸ್ವಾಮೀಜಿಯವ್ರ ಜೋಡಿ ನಾವು ನಿಲ್ಲಬೇಕು. ಪಾದಯಾತ್ರೆ ಮಾಡ್ತಾರೆ, ಎಷ್ಟೊಂದು ಕೆಲಸ ಮಾಡ್ತಾರೆ ಅವರು. ಯಾಕೆ ಮಾಡ್ತಾರೆ? ನಮ್ಮ ಒಳಿತು ಅವ್ರಿಗೆಲ್ಲದು, ಅವ್ರಿಗೆ ಸ್ವಂತಕ್ಕೆ ಏನು ಮಾಡ್ಕೊಳ್ಬೇಕಾಗಿಲ್ಲ. ಅದೇ ರೀತಿ ನಮ್ಮ ಪುಟ್ಟರಾಜಗಳು, ಪಂಚಾಯತಿಗಳು ಎಷ್ಟು ಸಾಧನೆ ಅವರೆಲ್ಲ ಎಂತಿಂಥ ಸಂಗೀತಗಾರ ಕೊಟ್ಟರು ತಮ್ಮ ನಾಡಿಗೆ. ಗಂಗೂಬಾಯಿ ಇರ್ಬೋದು, ಭೀಮಸೇನ್ ಜೋಶಿ ಇರ್ಬೋದು, ಇವತ್ತು ಮಲ್ಲಿಕಾರ್ಜುನ ಮನ್ಸೂರ್ ಇರ್ಬೋದು, ರಾಜಗುರು ಇರ್ಬೋದು, ನಾಲ್ಕೋಡ್ ಇರ್ಬೋದು, ನೋಡೂರು ಇರ್ಬೋದು. ಅಬ್ಬಾಬಾಬಾ ಹೇಳೋ ಹೆಸರು ಹೇಳ್ಬೋದು, ಲಕ್ಷ ಹೆಸರು, ಸಾವಿರಾರು ಹೆಸರು, ಎಂತೆಂಥ ಹೆಸರು. ಇದು ಕೊಟ್ಟಂತಾರೆ ಯಾರು? ಪಂಚಾಕ್ಷರಿಗಳು, ಪುಟ್ಟರಾಜಗಳು. ನಾನು 134ನೇ ಅವ್ರದ್ದು 8ನೇ ತಾರೀಕು ಜನ್ಮ ದಿವಸ ಮಾಡ್ತಾಯಿದ್ದೇನೆ. ಪುಟ್ಟರಾಜಗಳ ಹೆಸರು ಪ್ರಶಸ್ತಿ ಕೊಡ್ತೇವೆ ನಾವು. ಯಾಕೆ ಕೊಡ್ಬೇಕು ಹೆಸರಲ್ಲಿ? ಏನು ಅವಶ್ಯಕತೆ ಕೊಡೋಕ್ಕೆ? ಅವ್ರು ಮಾಡಿದ ಸಾಧನೆ, ಅವ್ರು ಮಾಡಿದ ಪ್ರಯತ್ನ, ಅವ್ರು ಮಾಡಿದ ಕೆಲಸ ಅಂದ್ರನ್ನ ಕಣ್ಣು ಕಾಲದನ್ನ ಕರ್ಕೊಂಬಂದು ಜಾಬರ್ ಮಾಡಿ ಅವ್ರಿಗೆ ಏನು ಹಣ ತಗೊಳ್ಳೋದನ್ನ ಪಕ್ಕಟಾಗಿ ಅವ್ರಿಗೆಲ್ಲ ಮಾಡಿ ಇವತ್ತು ಅವ್ರಿಗೆ ಜೀವನಕ್ಕೆ ಒಂದು ಆತ ಮಾಡ್ತಾರೆ. ಅವ್ರ ಹೆಸರು ಹೇಳಿವತ್ತು ಎಷ್ಟೋ ಮಂದಿ ಬದುಕ್ತಾರೆ. ಅಂದ್ರೆ ಅವ್ರು ನೋಡ್ಕೊಂಡು ಹೋದಾಗ ಆಶ್ರಮದವ್ರು ನೋಡಿ ನೀವು, ಯಾರೋ ಹಾರ್ಮೋನಿಯಂ ಬಾರಿಸ್ತಿರ್ತಾರೆ, ಯಾರೋ ಟಬ್ಲಾ ಬಾರಿಸ್ತಿರ್ತಾರೆ, ಯಾರೋ ಹಾಡು ಆಡ್ತಿರ್ತಾರೆ, ತಮ್ಮ ಜಗತ್ತೇ ತಾಳ್ತಾರೆ. ಯಾರು ನೋಡೋದೇ ಇಲ್ಲ ಆಗ್ಬೋದು. ನಾವು ಅಲ್ಲೇ ಹೇಳ್ತಿರ್ತೀವಿ, ನಮ್ಮ ಕಡೆ ಲಕ್ಷ್ಯ ಇರೋದು ತಮ್ಮದೇ ಆದ ಒಂದು ಜಗತ್ತು. ಪುಟ್ಟರಾಜಗಳು ನಡೆಸ್ತಾರೆ, ಪಂಚಾಯತ್ ನಡೆಸ್ತಾರೆ, ಹಾಡ್ತಾರೆ. ಅಂಥ ಒಂದು ವಾತಾವರಣ ಕೂಡ ನಮ್ಮ ಪೂಜೆಗಳು ಬಸವಣ್ಣ ಮಾಡ್ಯಾರ. ಅವ್ರ ಬಗ್ಗೆ ಭಾಳ ಗೌರವ ನಮಗೆ. ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಪ್ರೀತಿ ಮಾಡ್ತಾರೆ. ಅಲ್ಲಿದ್ದರೂ ಕೂಡ, ದಾವಣಗೆರೆ ಕೂಡ ಸ್ವಾಮೀಜಿಯಪ್ಪ ಇಷ್ಟೆಲ್ಲ ಚಿಕ್ಕಮಗಳೂರು ಕಡೆ ಅಲ್ಲಿ ಎಲ್ಲ ಕಡೆ ಇರ್ತಾರೆ ಅವರು. ಸಾಕಷ್ಟು ಕಡೆ ಅವರು ತಮ್ಮ ಬದುಕನ್ನು ಇರುತ್ತೆ ಅಲ್ಲಿ ಮತ್ತೊಬ್ಬರು ಜನರಿಗೆ ಹಂಚ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಇವತ್ತು ಅಂಥವ್ರೊಂದು ನಾವೆಲ್ಲ ಒಂದೇವಲ್ಲ ನಾವು ಕೂಡ ಇದು ಎಲ್ಲರಿಗೂ ಬರೋದ್ರ ಭಾಗ್ಯ, ಯಾರಿಗೂ ಬರೋದಿಲ್ಲ ಇದು. ನೋಡಿ ಇವತ್ತಿಗೆ ಬಂದು ಎಷ್ಟು ಆರಾಮದಿ ನಾವು. ಅದೇ ದಾಳವಾಗಿದ್ದರೆ ಬರೀ ಸೌಂಡು, ಗಾಡಿ ಸೌಂಡು, ಆ ಸೌಂಡು, ಈ ಸೌಂಡು. ನೀವು ಬೆಳಿಗ್ಗೆ ಏನು, ನಾವು ಬೆಳಿಗ್ಗೆ ಮುಂಜಾನೆ 4:30 5:30 ಅಂತ ನಾವು ಯಾವ ಶಬ್ದ ಕೇಳ್ತಿದ್ವಿ? ಮಂಡ್ಯಕ್ಕೆ ಕೋಳಿ ಕೂಗ್ತಾಯಿದ್ವಿ, ಪಕ್ಷಿಗಳು ಕೂಗ್ತಾಯಿದ್ವಿ. ಈಗೇನು ಕೂಗ್ತಾವ್ರಿ? ಗಾಡಿ ಸಪ್ಪಳು, ಟ್ಯಾಕ್ಟರ್ನಾಗ ಸೌಂಡ್ ಹಾಕೊಂಡು ಹೊಂಟ್ಬಿಡ್ತಾರೆ. ನೋಡುತ್ತೆ ಸೌಂಡ್, ಅದು DJ ಸೌಂಡು. ಅದೇ ರೀತಿ ಸ್ಕೂಟ್ರ್ ಸೌಂಡು, ಕಾರ್ ಸೌಂಡು, ಬಸ್ ಸೌಂಡು. ಬರೀ ನಾವು ಮಧ್ಯಕ್ಕೆ ಕೋಗಿಲೆಗಳ ಗಿಳಿ ಇರ್ಬೋದು, ಪಕ್ಷಿ ಇರ್ಬೋದು, ಪ್ರಾಣಿಗಳ ಶಬ್ದವನ್ನು ಕೇಳಿ ನಾವು ಹೇಳ್ತಾ ಇದ್ದೀವಿ. ಕೋಳಿ ಕೂತಂದ್ರೆ 5:30 ಆಯ್ತು ಹೇಳ್ಬೇಕಂತೀವಿ. ಎಲ್ಲಿದೆ? ಯಾವ ಕೋಳಿ ಇಲ್ಲ, ಯಾವ ಪ್ರಾಣಿ ಇಲ್ಲ. ಯಾಕಂದರೆ ಅಂಥ ಗಿಡಗಳನ್ನು ನಾವು ಕಡ್ದಾಕಿರ್ತೀವಿ. ಪ್ರಾಣಿಗಳು ಬದುಕಲಿಕ್ಕೆ ನಾವು ಗಿಡನ ಬಿಟ್ಟಿಲ್ಲ, ಪಕ್ಷಿಗಳು ಬದುಕಲಿಕ್ಕೆ ನಾವು ಗಿಡನ ಬಿಟ್ಟಿಲ್ಲ. ನಮಗೆ ಬೇಕಾದ ಕಮರ್ಷಿಯಲ್ ಗಿಡಗಳನ್ನು ನಾವು ಬೆಳೆಸಿಬಿಟ್ಟು ನಾವು ಕಮರ್ಷಿಯಲ್ ಗಿಡಗಳು. ಅದಕ್ಕೆ ಪೂಜೆನ ಈ ಟೈಮ್ ತೋದಲ್ಲ, ಅದು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟು ನಾವು ಇವತ್ತು ಹೇಳಿದ್ರು ಕಡಿಮೆನ. ಅವ್ರು ನಮ್ಮತ್ತನ್ನು ಕರ್ಕೊಂಡು ಬಂದು ಇವತ್ತೆಲ್ಲ ಇಲ್ಲಿ ರೀತಿ ನಮ್ಮ ಕರ್ನಾಟಕ ಪಾಠಗಳು ಬಂದಾರ. ಅವರು ನಮ್ಮ ಇವರೆಲ್ಲ ಬಂದಾರೆ. ಎದಕ್ಕೆ ಕರೆದಾರೆ ಇವ್ರು ಅಂದರೆ ಅವರಿಂದ ತಮ್ಮ ಚಿಂತನವಂತನಾಗಲಿ, ತಮಗೆಲ್ಲರಿಗೂ ಸ್ವಲ್ಪ ಅವರ ಏನೋ ಒಂದು ಜೀವನದ ಒಂದು ಏನಿದೆಯಲ್ಲ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಎಲ್ಲರೂ ಕಲಿಸಿ ಗೌರವವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಶರಣ ತಾವು ಮೇಲಿಂದಲೇ ಈ ಆಶ್ರಮಕ್ಕೆ ಬರಬೇಕು. ಏನು ಸಾಧ್ಯವೇ ನಮ್ಮ ಕೈಯಲ್ಲಿ ಸಾಧ್ಯದಷ್ಟು ತನು ಮನ ಸಹಾಯದಿಂದ ಮಾಡಿದರೆ ಮಾತ್ರ ಮಠ ಬದುಕ್ತಾರೆ, ಇಲ್ಲ ಬದುಕ್ತಾರೆ.
ಯಾಕೆ ನಮ್ಮ ಗೊತ್ತಿದ್ದ ಅದೇ ಮಾದರಿ ತಗೊಂಡು ನೋಡ್ತೀವಿ ತಪೋಣ ಕುಮಾರಸ್ವಾಮಿ ತಗೊಂಡು ತರ್ತೀವಿ ಎಲ್ಲ ಕಡೆ ಇರ್ತೀವಿ ಎಲ್ಲ ಕಡೆ ನಮ್ಮ ಸಾಧ್ಯಷ್ಟು ನಮ್ಮ ಸೇವೆ ಮಾಡ್ತೀವಿ. ಹಂಗೆ ತಾವು ಎಲ್ಲ ಕೂಡ ಈ ಒಂದು ಕ್ರಿಯೆ ಮನಸ್ಸು ಮಾಡಿ ಇದಕ್ಕೂ ಕೂಡ ನಾವು ಹೆಚ್ಚಿನ ಒಂದು ಬೆಳವಣಿಗೆ ತರಲ್ಲ ಪ್ರಯತ್ನ ಮಾಡಬೇಕು, ಕೈ ಜೋಡಿಸ್ಬೇಕು ಅಂತೇಳಿ ನನ್ನ ಮಾತುಗಳನ್ನು ನಾವು ಶಿಕ್ಷಣ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿ ಹೇಳಿದಂತಹ ಶರಣ ಶ್ರೀ ಶಂಕರ್ ಕುಂಬಿ ಸರ್ ಅವರಿಗೆ ಶರಣಾರ್ಥಿಗಳು. ಈಗ ಪೂಜ್ಯರಿಂದ ಶ್ರೀ ಶಂಕರ್ ಕುಂಬಿ ಅವರಿಗೆ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು. ಈಗ ಅತಿಥಿ ಭಾಷಣ ಶರಣ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಇವರಿಂದ. ನೀವು ಪ್ರೊಫೆಸರ್ ನೀವೇ ನಿರ್ಣಯ ಮಾಡೋದು ಒಂದೂವರೆ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಬಸವರಾಮ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳು. ವೇದಿಕೆ ಮೇಲೆ ಆಸೀನರಾಗಿರುವಲ್ಲ ಎಲ್ಲ ಹಿರಿಯರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಮುಂಭಾಗದಲ್ಲಿದ್ದಂತಹ ಎಲ್ಲ ತಂದೆ ತಾಯಿಯರೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈಗಾಗಲೇ ಸಮಯ ಬಹಳ ಆಗಿದೆ. 11 ಗಂಟೆ ಕಾರ್ಯಕ್ರಮ ಶುರುವಾಗಿ 2:30 ಗಂಟೆ ಆಯಿತು. ಒಂದು ಅರ್ಧ ಈ ಮಾತು ಕೇಳುವ ಸಂದರ್ಭ ಇಲ್ಲ. ಆದರೂ ತಾವೆಲ್ಲ ಉಪವಾಸ ಇರೋದು ರೂಢಿ ಇದೆ ನಿಮಗೆ, ಅದಕ್ಕೆ ಹಸಿವೆ ಆಗಿಲ್ಲ ಅಂತ ತಿಳ್ಕೊಳ್ತೇನೆ. ಒಂದು ಅರ್ಧ ಗಂಟೆ ಸುಮ್ಮನೆ ದೂರದಿಂದ ಬಂದಿದ್ದೆ ನಾನು. ಒಂದು ಅರ್ಧ ಗಂಟೆ ಮಾತಾಡುವಂಥ ಗುರುಗಳು ಆಶೀರ್ವಚನ ಮಾಡಿದ್ದಾರೆ. ಈಗಾಗಲೇ ವೈದ್ಯರು ಮಾತಾಡಿದ್ದಾರೆ, ಪಶು ವೈದ್ಯರು ಮಾತಾಡಿದ್ದಾರೆ, ಪರಿಸರ ವೈದ್ಯರು ಮಾತಾಡಿದ್ದಾರೆ, ಹೊರವರು ವೈದ್ಯರು ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಮಾತಾಡೋದೇನಿಲ್ಲ. ಪ್ರಾಧ್ಯಾಪಕನಾಗಿ ಒಂದು 35 ವರ್ಷ ನಾನು ಮಕ್ಕಳ ಜೊತೆ ಕೆಲಸ ಮಾಡಿ ಇತ್ತೀಚೆಗೆ ರಿಟೈರ್ಡ್ ಆದಾಗ ಗುರುಗಳ ದರ್ಶನಕ್ಕೆ ಬಂದಿದ್ದೆ 1.5 ತಿಂಗಳ ಹಿಂದೆ. ಆಗ ಬಂದಾಗ ಇದು ನೋಡಿ ಈ ಭೂಮಿ ಮೇಲೆ ಏನು ಸ್ವರ್ಗ ಏನಾದರೂ ಇತ್ತು ಅಂದರೆ ಅದು ಇಲ್ಲಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಆಗ ಬಂದು ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ. ನಮ್ಮ ಸ್ನೇಹಿತರ ಜೊತೆ ಬಂದು ಒಂದು ಅರ್ಧ ಗಂಟೆ ಗುರುಗಳ ಜೊತೆ ಕೂತು ಹೋಗಿದ್ದೆ. ಅವ್ರು ಬರ್ಲಿಕ್ಕೆ ಹೇಳಿದ್ರೆ ಇವತ್ತು ಮುದ್ದಾಮವಾಗಿ ಇಲ್ಲೇ ಒಂದಿಷ್ಟು ಉಳ್ಕೊಂಡು ಗುರುಗಳ ಜೊತೆ ಅವರು ಸಾನ್ನಿಧ್ಯದಲ್ಲಿ ಉಳ್ಕೊಂಡು ಇರಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಹೇಳೋದು ಏನಿದೆ ಅಂದರೆ, ಈಗೆಲ್ಲ ತಾವೆಲ್ಲ ಗುರುಗಳ ಮಾತು ಕೇಳ್ತಾ ಇದ್ದೀರಿ. ಸುಮಾರು ನಾನು ಗುರುಗಳ ಉಪನ್ಯಾಸಗಳನ್ನು ಕಳೆದ ಒಂದು 12 ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಅವರು 12 ವರ್ಷಗಳಿಂದ ಆಗಾಗ ಬಸವ ಕಲ್ಯಾಣಕ್ಕೆ ಸಾಕಷ್ಟು ಸಲ ಬರ್ತಿದ್ದಾರೆ. ಕಲಬುರಗಿಗೆ, ಬಸವ ಕಲ್ಯಾಣಕ್ಕೆ, ಬೀದರ್ಗೆ. ಅವರ ಉಪನ್ಯಾಸಗಳು ನಾವು ಬರೀ 4 ಗೋಡೆ ಮಧ್ಯೆ ಪಾಠ ಮಾಡುವ ಗುರುಗಳು ನಾವು. ಅವರು ಜಗದ್ಗುರುಗಳು. ಜಗತ್ತಿನ ಎಲ್ಲ